ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಧರ್ಮಸ್ಥಳದ ಆಕಾಂಕ್ಷ ಸಾವು ಹಲವು ಅನುಮಾನಗಳನ್ನು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಸಾಯೋಕು ಮುನ್ನ ಆಕಾಂಕ್ಷ ತನ್ನ ಪ್ರೊಫೆಸರ್ ಬಿಲ್ಜಿ ಮ್ಯಾಥ್ಯೂಗೆ ಮೆಸೇಜ್ ಮಾಡಿದ್ದಾಳೆ. ಆ ಮೆಸೇಜ್ನಲ್ಲಿ ಆಕಾಂಕ್ಷ ಏನು ಹೇಳಿದ್ಲು? ಆಕಾಂಕ್ಷಗೆ ಪ್ರೊಫೆಸರ್ ಮ್ಯಾಥ್ಯೂ ಕಿರುಕುಳ ನೀಡ್ತಿದ್ನಾ? 2 ತಿಂಗಳ ಹಿಂದೆ ಆಕಾಂಕ್ಷ ಹಾಕಿದ್ದ ಪೋಸ್ಟ್ಗೆ ಬಿಲ್ಜಿ ಏನು ಕಾಮೆಂಟ್ ಮಾಡಿದ್ದ? ಆಕಾಂಕ್ಷ ಮೃತದೇಹ ಊರಿಗೆ ಯಾವಾಗ ತರ್ತಾರೆ? FIR ದಾಖಲಿಸಲು ಹಿಂದೇಟು ಹಾಕಿದ ಪಂಜಾಬ್ ಪೊಲೀಸರು ಕೊನೆಗೂ 2 FIR ಯಾಕೆ ಹಾಕಿದ್ರು? ಆಕಾಂಕ್ಷ ಕೇಸಲ್ಲಿ ಕರ್ನಾಟಕ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ? ಸದ್ಯ ಈ ಕೇಸಲ್ಲಿ ಇವತ್ತು ಏನೇನು ಡೆವಲಪ್ಮೆಂಟ್ ಆಗಿದೆ? ಆಕಾಂಕ್ಷ ಮೃತಪಟ್ಟಿರುವ ಕಾಲೇಜ್ನ ಓನರ್ ಒಬ್ಬ ರಾಜಕೀಯ ಪ್ರಭಾವಿ ವ್ಯಕ್ತಿ. ಅವ್ರು ಯಾರು? ಅವರ ಹಿನ್ನೆಲೆ ಏನು? ಈ ಕಾಲೇಜಲ್ಲಿ ಈ ಹಿಂದೆಯೂ ಅನೇಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರಂತೆ. ಹಾಗಿದ್ರೂ ಪೊಲೀಸರು ಯಾಕೆ ಮೌನವಾಗಿದ್ದಾರೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಈ ಫೋಟೋ ನೋಡ್ತಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ರೀ. ತುಂಬ ಸಂಕಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಕಾಂಕ್ಷ ಮೇಲೆ ಸಿಟ್ಟು ಬರುತ್ತೆ. ಅದು ಎಂಥದ್ದೇ ಸಮಸ್ಯೆ ಇರಲಿ, ಸಾಯೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಈ ಮಾತು ಅಷ್ಟು ಓದಿರೋ ವಿದ್ಯಾವಂತೆ ಆಕಾಂಕ್ಷೆಗೆ ಯಾಕೆ ಅರ್ಥ ಆಗಲಿಲ್ಲ? ಇಂಥ ನೋವು ಯಾವ ತಂದೆ ತಾಯಿಗೂ ಬೇಡ ರೀ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಂದೆ ತಾಯಿ ಬದುಕಿರೋವರೆಗೂ ಈ ನೋವು ಅವರನ್ನು ಕಾಡುತ್ತೆ. ತಾನೇ ಎತ್ತಿ ಆಡಿಸಿದ ಹೆಗಲೆತ್ತರಕ್ಕೆ ಬೆಳೆದ ಮಗಳ ಮೃತದೇಹಕ್ಕೆ ಹೆಗಲು ಕೊಡೋದು ಯಾವ ತಂದೆಗೂ ಸುಲಭ ಅಲ್ಲ. ಆ ತಂದೆ ತಾಯಿಗೆ ಆ ನೋವು ಭರಿಸೋ ಶಕ್ತಿ ಆ ಭಗವಂತ ಕೊಡ್ಲಿ. ವಿಷಯ ತಿಳಿದು ಮೊನ್ನೆನೆ ಪಂಜಾಬ್ಗೆ ಹೋಗಿರೋ ಆಕಾಂಕ್ಷ ಪೇರೆಂಟ್ಸ್ಗೆ ಇನ್ನೂ ಮಗಳ ಮೃತದೇಹ ಹಸ್ತಾಂತರ ಮಾಡಿಲ್ಲ. ಸದ್ಯ ಆಕಾಂಕ್ಷ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಿದೆ. ಮೈಂಡ್ ಇಟ್ ಮೀಡಿಯಾಗೆ ಸಿಕ್ಕಿರುವ ಖಚಿತ ಮಾಹಿತಿ ಪ್ರಕಾರ ಆಕಾಂಕ್ಷ ಮೃತದೇಹ ನಾಳೆ ಬೆಳಗ್ಗೆ ಧರ್ಮಸ್ಥಳದ ಬೋಳಿಯಾರು ತಲುಪಲಿದೆ. ಪಂಜಾಬ್ನಿಂದ ದೆಹಲಿಗೆ ವಾಹನ ಮೂಲಕ ಕಳಿಸಲಾಗುತ್ತೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ವಿಮಾನದ ಮೂಲಕ ತರಲಾಗುತ್ತೆ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬೈ ರೋಡ್ ಮೃತದೇಹ ತಲುಪಲಿದೆ ಅಂತ ಮಾಹಿತಿ ಸಿಕ್ಕಿದೆ. ನಂತರ ಬೋಳಿಯಾರುವಿನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಇನ್ನು ಆಕಾಂಕ್ಷ ತಂದೆ ಪ್ರೊಫೆಸರ್ ಮ್ಯಾಥ್ಯೂ ಮೇಲೆ ಆರೋಪ ಮಾಡಿದ್ದಾರೆ. ಆತನ ಕಿರುಕುಳದಿಂದಲೇ ನನ್ನ ಮಗಳು ಸಾವನ್ನಪ್ಪಿರೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮ್ಯಾಥ್ಯೂ ಯಾರು ಅಂತ ನೋಡೋದಾದ್ರೆ, ಮ್ಯಾಥ್ಯೂ ಬಿಲ್ಜಿ ಮ್ಯಾಥ್ಯೂ ಈತ ಆಕಾಂಕ್ಷ ಓದ್ತಾ ಇದ್ದ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈತನಿಗೆ 45 ವರ್ಷ ವಯಸ್ಸು. 2016ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ LPU ಸೇರಿದ ಬಿಲ್ಜಿ 2023ರಿಂದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. 2020ರಲ್ಲಿ ಆಕಾಂಕ್ಷ ಏರೋಸ್ಪೇಸ್ನಲ್ಲಿ ಎಂಜಿನಿಯರಿಂಗ್ ಮಾಡೋದಕ್ಕೆ LPU ಸೇರ್ತಾಳೆ. 2024ರಲ್ಲಿ ಅಲ್ಲಿಂದ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಡಿಗ್ರಿ ಪಡ್ಕೋತಾಳೆ. ಓದುವಾಗಲೇ ಆಕಾಂಕ್ಷಗೆ ಈ ಬಿಲ್ಜಿ ಮ್ಯಾಥ್ಯೂ ಪರಿಚಯವಾಗಿದೆ. ಕೆಲವರು ಹೇಳೋ ಪ್ರಕಾರ ಇಬ್ಬರಲ್ಲೂ ಪ್ರೀತಿ ಅನುರಣಿಸಿತ್ತು ಅಂತಾರೆ. ಬಟ್ ಬಿಲ್ಜಿಗೆ ಅದಾಗಲೇ ಮದುವೆಯಾಗಿ 2 ಮಕ್ಕಳೂ ಇದ್ದಾರೆ ಅಂತ ಹೇಳಲಾಗಿದೆ. ಆಕಾಂಕ್ಷ 2022ರಲ್ಲಿ ಹೈದರಾಬಾದ್ನ ಝೀಗ್ಲರ್ ಏರೋಸ್ಪೇಸ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾಳೆ. ಅಲ್ಲಿ ಬೋಯಿಂಗ್ 787 ಡಿಸೈನಿಂಗ್ ಮತ್ತು ಪ್ರಯಾಣಿಕರ ಆಸನ ವ್ಯವಸ್ಥೆಯ ಡಿಸೈನಿಂಗ್ನಲ್ಲಿ ಈಕೆ ಕೆಲಸ ಮಾಡ್ತಾಳೆ. ನಂತರ 2024ರಲ್ಲಿ ಹರಿಯಾಣದ ಗುರುಗ್ರಾಮ್ನಲ್ಲಿರುವ ಸ್ಪೈಸ್ ಜೆಟ್ ಕಂಪನಿ ಸೇರ್ಕೋತಾಳೆ. ಕಂಪನಿಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿ ಇತ್ತೀಚೆಗೆ 2 ತಿಂಗಳ ಹಿಂದೆ ಆಕಾಂಕ್ಷ ಸ್ಪೈಸ್ ಸ್ಟಾರ್ ಅನ್ನೋ ಅವಾರ್ಡ್ ಕೂಡ ಪಡ್ಕೊಂಡಿದ್ಲು. ಆ ಫೋಟೋವನ್ನ ಲಿಂಕ್ಡ್ ಇನ್ ವೆಬ್ಸೈಟ್ ಅಲ್ಲಿ ಹಾಕಿದ್ಲು. ಅದೇ ಪೋಸ್ಟ್ಗೆ ಬಿಲ್ಜಿ ಮ್ಯಾಥ್ಯೂ ಕಾಂಗ್ರ್ಯಾಚುಲೇಷನ್ಸ್ ಆಕಾಂಕ್ಷ, ವೇ ಟು ಗೋ, ಗಾಡ್ ಬ್ಲೆಸ್ ಅಂತ ಕಾಮೆಂಟ್ ಮಾಡಿದ್ದಾನೆ. ಇದಕ್ಕೆ ಆಕಾಂಕ್ಷ ಥ್ಯಾಂಕ್ ಯು ಸರ್ ಅಂತ ರಿಪ್ಲೈ ಕೂಡ ಮಾಡಿದ್ದಾಳೆ. ಕಾಲೇಜಿಂದ ಯಾವುದೋ ಒಂದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋಕೆ ಯೂನಿವರ್ಸಿಟಿಗೆ ಬಂದ ಆಕಾಂಕ್ಷ ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಇದು ಆತ್ಮಹತ್ಯೆನ, ಕೊಲೆನ, ಆಕಸ್ಮಿಕನ ಯಾವುದೂ ಸ್ಪಷ್ಟವಾಗಿಲ್ಲ. ಬರೀ ಒಂದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋಕೆ ಆಕಾಂಕ್ಷ ಕಾಲೇಜ್ಗೆ ಬಂದ್ಲಾ ಅಥವಾ ಪ್ರೊಫೆಸರ್ನ ಮೀಟ್ ಮಾಡೋಕೆ ಬಂದ್ಲಾ? ಪ್ರೊಫೆಸರ್ ಆಕಾಂಕ್ಷ ಹಿಂದೆ ಬಿದ್ದಿದ್ನಾ? ಈಕೆಗೆ ಕಿರುಕುಳ ಕೊಡ್ತಿದ್ನಾ? ಇಲ್ಲ ಮದುವೆಯಾಗುವಂತ ಆಕಾಂಕ್ಷ ಬಿಲ್ಜಿ ಹಿಂದೆ ಬಿದ್ದಿದ್ಲಾ? ಆಕಾಂಕ್ಷ ಮನೆಯವರಿಗೆ ಈ ವಿಷಯ ಗೊತ್ತಿತ್ತಾ? ಮೊನ್ನೆ ಆಕಾಂಕ್ಷ ಬಿಲ್ಜಿ ಮ್ಯಾಥ್ಯೂನ ಮೀಟ್ ಮಾಡಿದ್ಲಾ? ಇಬ್ಬರ ನಡುವೆ ಜಗಳ ಏನಾದರೂ ಆಗಿತ್ತಾ? ಇದರಿಂದಾಗಿ ಬೇಸರಗೊಂಡು ಆಕಾಂಕ್ಷ ದುಡುಕಿನ ನಿರ್ಧಾರ ಮಾಡಿದ್ಲಾ? ಕಾಲೇಜಲ್ಲಿ CCTV ಇದ್ರೂ ಫುಲ್ ಫುಟೇಜ್ ಪೋಷಕರಿಗೆ ಯಾಕೆ ತೋರಿಸ್ತಾ ಇಲ್ಲ?
ಪಂಜಾಬ್ ಪೊಲೀಸರು ಎಫ್ಐಆರ್ ಹಾಕೋಕೆ ನಿರಾಕರಿಸಿದ್ದು ಯಾಕೆ? ಪ್ರಕರಣ ಮುಚ್ಚಿ ಹಾಕೋಕೆ LPU ಕಾಲೇಜ್ ಆಡಳಿತ ಮಂಡಳಿ ಪ್ರಯತ್ನ ಪಟ್ಟಿತ್ತಾ? ಇಂಥ ಹಲವಾರು ಪ್ರಶ್ನೆಗಳು ಮೂಡುತ್ತವೆ. ಕೊನೆಗೂ ಆಕಾಂಕ್ಷಾ ಕುಟುಂಬ ತುಂಬಾ ಒತ್ತಾಯ ಮಾಡಿದ್ರಿಂದ ಪಂಜಾಬ್ನ ಜಲಂಧರ್ ಠಾಣಾ ಪೊಲೀಸರು ಮತ್ತೊಂದು FIR ದಾಖಲಿಸಿಕೊಂಡಿದ್ದಾರೆ. ಆಕಾಂಕ್ಷಾ ಸಾವಿಗೆ ಯೂನಿವರ್ಸಿಟಿಯ ಪ್ರೊಫೆಸರ್ ಬಿಲ್ಜಿ ಮ್ಯಾಥ್ಯೂ ಕಾರಣ ಅಂತ ಪೇರೆಂಟ್ಸ್ ದೂರು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು 2 FIRಗಳನ್ನು ದಾಖಲಿಸಿಕೊಂಡಿದ್ದಾರೆ. ಇದೀಗ ಆಕಾಂಕ್ಷಾ ಅಮ್ಮ ಸಿಂಧು ದೇವಿ ತನ್ನ ಮಗಳ ಸಾವಿನ ಬಗ್ಗೆ ಮಾತಾಡಿದ್ದಾರೆ. ಧರ್ಮಸ್ಥಳದ ಸೌಜನ್ಯಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ನಮ್ಗೆಲ್ಲಿ ನ್ಯಾಯ ಸಿಗುತ್ತೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ತುಂಬಾ ಧೈರ್ಯವಂತೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ. ಶುಕ್ರವಾರ ಕಾಲೇಜ್ಗೆ ಹೋಗಿದ್ಲು. ಆ ನೈಟ್ ನಾನು ಅವಳ ಜೊತೆ ಮಾತಾಡಿದೆ. ಸರ್ಟಿಫಿಕೇಟ್ ಸಿಗ್ತಾ ಅಂತ ಕೇಳಿದಾಗ, ಇಲ್ಲ ಮಮ್ಮಿ, ನಾಳೆ ಪುನಃ ಕಾಲೇಜ್ಗೆ ಕರೆದಿದ್ದಾರೆ ಅಂತ ಹೇಳಿದ್ಲು. ಅಪ್ಪ ಎಲ್ಲಿ ಅಂತ ಕೇಳಿದ್ಲು. ನಾನು ಸ್ಪೀಕರ್ ಆನ್ ಇಟ್ಟು ಅವಳ ಜೊತೆ ಮಾತಾಡ್ತಾ ಇದ್ದೆ. ತಂದೆ ಅವಳ ವಾಯ್ಸ್ ಕೇಳಿಸ್ಕೊಂಡು ಎಲ್ಲ ಮಾತಾಡಿ ಗುಡ್ ನೈಟ್ ಅಂತ ಹೇಳಿ ಮಲಗಿದ್ದೀವಿ ಅಷ್ಟೇ ಅಂತ ಮಗಳನ್ನ ನೆನೆಸ್ಕೊಂಡು ಗೋಳಾಡ್ತಾ ಇದ್ದಾರೆ. ನಾಳೆ ಕಾಲೇಜ್ಗೆ ಹೋಗ್ತೀನಿ, ಸಂಜೆ ಫೋನ್ ಮಾಡ್ತೀನಿ ಮಮ್ಮಿ ಅಂದಿದ್ಲು. ಬೆಳಗ್ಗೆ ಅವಳು ಬ್ಯುಸಿ ಇರೋದ್ರಿಂದ ನಾನು ಫೋನ್ ಮಾಡಲ್ಲ. ಅವಳು ಮೃತಪಟ್ಟ ದಿನ ನನಗೆ ಯಾಕೋ ಮನಸ್ಸಿಗೆ ತಳಮಳ ಆಗ್ತಿತ್ತು. ತಟ್ಟೆಯಲ್ಲಿ ಊಟ ಹಾಕೊಂಡು ತಿನ್ನೋಕೆ ಮನಸ್ಸಾಗ್ಲಿಲ್ಲ. ಅದನ್ನ ಹಾಗೇ ಇಟ್ಟು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದೆ. ನಿದ್ದೆಯಲ್ಲಿ ನನಗೆ ಮಮ್ಮಿ ಅಂತ ಯಾರೋ ಕರೆದ ಹಾಗಾಯ್ತು. 4 ಗಂಟೆಗೆ ಒಂದು ಫೋನ್ ಬಂತು. ಅದ್ ನೋಡಿದ್ರೆ ಪಂಜಾಬ್ ಪೊಲೀಸರು ಅಂತ ಹೇಳಿದ್ರು. ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನೆಲ್ಲೋ ಫ್ರಾಡ್ ಕಾಲ್ ಅಂತ ಅಂದ್ಕೊಂಡು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಅವರು 2-3 ಸಲ ಫೋನ್ ಮಾಡಿದಾಗ ನಾನು ಮಾತಾಡಿದೆ. ನಿಮ್ಮ ಮಗಳು ಎಲ್ಲಿ ಅಂದ್ರು. ನಾನು ಇಲ್ಲೇ ಇದ್ದಾಳೆ, ನನ್ನ ಹತ್ರ ಅಂದೆ. ಅವಳಿಗೆ ಫೋನ್ ಕೊಡಿ, ಮಾತಾಡಬೇಕು ಅಂದ್ರು. ನಾನು ಅವಳು ಮಲಗಿದ್ದಾಳೆ ಅಂದೆ. ಆದರೆ ಅವಳು ಪಂಜಾಬಲ್ಲಿ ನಿಜವಾಗಿಯೂ ಸತ್ತು ಮಲಗಿದ್ದು ಅಂತ ದುಃಖದಲ್ಲಿ ಗದ್ಗದಿತರಾಗಿದ್ರು. ಆಮೇಲೆ ಪಂಜಾಬ್ನ SP ಮಾತಾಡ್ತಾ ಇರೋದು, ನಿಮ್ಮ ಮಗಳು ಆಕಾಂಕ್ಷಾ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದ್ರು. ಈ ಆಟ ನನ್ನ ಜೊತೆ ಆಡಬೇಡಿ, ನನ್ನ ಮಗಳು ನನ್ನ ಜೊತೆ ಇದ್ದಾಳೆ, ಸೂಸೈಡ್ ಹೇಗೆ ಮಾಡ್ಕೊಳ್ತಾಳೆ ಅಂತ ಕೇಳಿದೆ. ನನಗೇನು ಅರ್ಥ ಆಗಲಿಲ್ಲ. ನಾನು ಒಮ್ಮೆಲೆ ಜೋರಾಗಿ ಕಿರುಚ್ಕೊಂಡು ಎಲ್ರಿಗೂ ಕರೆದು ವಿಷಯ ತಿಳಿಸಿದೆ. ಮಗನಿಗೂ ತಿಳಿಸಿದೆ ಅಂತ ಸಿಂಧು ದೇವಿ ಗೋಳಾಡ್ತಾ ಇದ್ದಾರೆ. ಇನ್ನು ನನ್ನ ಮಗಳು ಬಿಲ್ಜಿ ಮ್ಯಾಥ್ಯೂಗೆ ಲವ್ ಮಾಡಿಲ್ಲ, ಅದೆಲ್ಲ ಫೇಕ್. ಅವನಿಗೆ ಮಕ್ಕಳಿದ್ದಾರೆ, ಆದರೆ ನಾನು ಅವನನ್ನ ನೋಡಿಲ್ಲ ಅಂದಿದ್ದಾರೆ. ಇವಳಿಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನೋ ಆಗಿರಬಹುದು, ಅದಕ್ಕೆ ನನ್ನ ಮಗಳು ಏನೋ ರಿಯಾಕ್ಟ್ ಮಾಡಿರಬಹುದು. ಕೇಸ್ ಮುಚ್ಚಾಕೋಕೆ ಲಕ್ಷ ಆಫರ್ ಮಾಡಿದ್ದಾರೆ. ಈ ಕಾಲೇಜಲ್ಲಿ ಏನೇನೋ ಆಗಿದೆ, ತುಂಬ ಕೊಲೆಗಳಾಗಿವೆ, ಎಷ್ಟೋ ಜನ ಮಹಡಿ ಮೇಲಿಂದ ಬಿದ್ದು ಸತ್ತೋಗಿದ್ದಾರೆ. ಈಗ ರೀಸೆಂಟಾಗಿ ಕೇರಳದ ಒಬ್ಬ ಹುಡುಗ ಹೀಗೆ ಸತ್ತೋಗಿದ್ದ. ಆದರೆ ಅವರ ಕುಟುಂಬದವರು ಏನೂ ಹೇಳಿಲ್ಲ, ಕೇಳೂ ಇಲ್ಲ. ಹಣ ಕೊಟ್ಟು ಕೇಸ್ ಮುಚ್ಚಿಸಿಬಿಟ್ರು ಅಂತ ಕೇಳಲ್ಪಟ್ಟೆ. ಈ ಕಾಲೇಜ್ ವಿರುದ್ಧ FIR ಆಗದ ಹಾಗೆ ಕಾಲೇಜ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಸಿಂಧು ದೇವಿ. ಪ್ರೊಫೆಸರ್ ಬಿಲ್ಜಿ ಮ್ಯಾಥ್ಯೂ ಮೇಲೆ ಯಾಕೆ ಡೌಟ್ ಅಂದರೆ, ಅವರದ್ದೇ ಸಬ್ಜೆಕ್ಟ್ನ ಒಂದು ಡಾಕ್ಯುಮೆಂಟ್ ಬೇಕಾಗಿದ್ದದ್ದು. ಸರ್ಟಿಫಿಕೇಟ್ ತಗೊಳ್ಳೋಕೆ ನಾಳೆ ಬಾ ಅಂತ ಅವರೇ ಹೇಳಿದ್ದಂತೆ. ಅವರೇ ಈ ಡಾಕ್ಯುಮೆಂಟ್ ಇವಳಿಗೆ ಕೊಡೋರಿದ್ರು. ಅದಕ್ಕೆ ನಮಗೆ ಅವ್ರ ಮೇಲೆ ಅನುಮಾನ ಇರೋದು ಅಂತ ಆಕಾಂಕ್ಷಾ ತಾಯಿ ಆರೋಪಿಸಿದ್ದಾರೆ. ನಮಗೆ 20 ಲಕ್ಷ ಸಾಲ ಇದೆ, ಅದರಲ್ಲಿ 10 ಲಕ್ಷ ತೀರಿಸಿದ್ದೀವಿ. ಚಿನ್ನ ಅಡ ಇಟ್ಟು ಮಗಳಿಗೆ ಓದಿಸ್ತಾ ಇದ್ದದ್ದು. ಮಗಳೇ ಇಲ್ಲದ ಮೇಲೆ ನನಗೆ ಏನೂ ಬೇಡ, ಚಿನ್ನ ಹೋದ್ರೆ ಹೋಗ್ಲಿ, ನನಗೆ ಏನೂ ಬೇಡ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಪೊಲೀಸರು ಪಂಜಾಬಿ ಭಾಷೆಯಲ್ಲಿ ಕಂಪ್ಲೇಂಟ್ ಬರೆದಿದ್ರು. ನಮಗೆ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕಳಿಸ್ತಾ ಇದ್ದೀವಿ, ಸೈನ್ ಮಾಡಿ ಅಂದ್ರು. ನಾವು ಬಿಲ್ಜಿ ಮ್ಯಾಥ್ಯೂ ವಿರುದ್ಧ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ವಿ. ಆಗ ಪೊಲೀಸರು ಫಸ್ಟ್ ಬಾಡಿ ತಗೊಂಡು ಹೋಗ್ತೀವಿ, ಆಮೇಲೆ ಅವನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಅಂದ್ರು. ನಾನು, ನನ್ನ ಗಂಡ ಮತ್ತೆ ಮಗ ಮೂವರು ಪೊಲೀಸರ ಮೇಲೆ ವಿಶ್ವಾಸ ಇಟ್ಟು ಸೈನ್ ಮಾಡಿದ್ವಿ. ಅದನ್ನೇ ಇಟ್ಕೊಂಡು ಇದೀಗ ಪೊಲೀಸರು ಆಟ ಆಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅವರು ಕಂಪ್ಲೇಂಟ್ ಕಾಪಿಯನ್ನ ನಮಗೆ ಓದಿ ಹೇಳಿಲ್ಲ ಅಂತಾನೂ ಆರೋಪಿಸಿದ್ದಾರೆ. ತುಂಬಾ ಮಕ್ಕಳು ಈ ಕಾಲೇಜಲ್ಲಿ ಮೇಲಿಂದ ಬಿದ್ದು ಸತ್ತಿದ್ದಾರೆ ಅಂತ ಪೊಲೀಸರೇ ಹೇಳಿದ್ದಾರೆ. ನನ್ನ ಮಗಳು 3 ವರ್ಷ ಇದೇ ಕಾಲೇಜಲ್ಲಿ ಓದಿದ್ಲು, 1 ವರ್ಷ ಆನ್ಲೈನ್ ಮಾಡಿದ್ಲು. ಆದರೆ ಅವಳಿಗೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಈಗ ನೋಡಿದ್ರೆ ಒಂದು ಡಾಕ್ಯುಮೆಂಟ್ ತಗೊಳ್ಳೋಕೆ ಬಂದು ಕೊಲೆಯಾಗಿ ಹೋಗಿದ್ದಾಳೆ ಅಂತ ತಾಯಿ ಆರೋಪಿಸಿದ್ದಾರೆ. ಜಲಂಧರ್ನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ LPU ಬಗ್ಗೆನೂ ಹೇಳ್ಬಿಡ್ತೀವಿ ಕೇಳಿ. ಇದು ಒಬ್ಬ ಪ್ರಭಾವಿ ರಾಜಕಾರಣಿ ಒಡೆತನದ ಯೂನಿವರ್ಸಿಟಿ. ಇವರು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಮೆಂಬರ್. ಇವರ ಹೆಸರು ಡಾಕ್ಟರ್ ಅಶೋಕ್ ಮಿತ್ತಲ್. ಈ ಯೂನಿವರ್ಸಿಟಿ ದೇಶದ ಒನ್ ಆಫ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಅಂತಾನು ಹೇಳಲಾಗುತ್ತೆ. ಇವ್ರ ತಂದೆ 500 ರೂಪಾಯಿ ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಇದೀಗ ಇವರ ಮಗ ಸಾವಿರಾರು ಕೋಟಿಯ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಉನ್ನತ
ವ್ಯಕ್ತಿಗಳ ಜೊತೆ ನಂಟು ಹೊಂದಿದ್ದಾರೆ. ಇವರ ಈ ಕಾಲೇಜಲ್ಲೇ ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ಪುತ್ತಿದ್ರು ಪೊಲೀಸರು ಕಾಲೇಜ್ ವಿರುದ್ಧ ಯಾವುದೇ ದೂರು ದಾಖಲಿಸ್ತಿಲ್ಲ ಅನ್ನೋ ಆರೋಪ ಇದೆ. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ತಮ್ಮ ಮಕ್ಕಳನ್ನ ಕಳ್ಕೊಂಡಿರುವ ಪೋಷಕರು ಆರೋಪಿಸುತ್ತಿದ್ದಾರೆ. ಅಟ್ಲೀಸ್ಟ್ ಇವಾಗಾದ್ರೂ ನಮ್ಮ ರಾಜ್ಯದ ಅಧಿಕಾರಿಗಳು ಅಲ್ಲಿನ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಇಡೀ ಕರ್ನಾಟಕದ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಆಕಾಂಕ್ಷಾ ಸಾವಿನ ಬಗ್ಗೆ ಚಿಕ್ಕಪ್ಪ ಪ್ರಕಾಶ್ ಅವರು ಮಾತಾಡಿದ್ದಾರೆ. ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಹುಡುಗಿಯೇ ಅಲ್ಲ, ಕಾಲೇಜಿನ ಹೆಸರು ಹಾಳಾಗುತ್ತೆ, ಕಾಲೇಜಿಗೆ ಕಳಂಕ ಬರುತ್ತೆ ಅಂತ ಅವರಿಗೆ ಹೇಗ್ ಬೇಕೋ ಹಾಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವಳ ಕೊಲೆ ಹಿಂದೆ ದೊಡ್ಡ ದೊಡ್ಡವರು ಶಾಮೀಲಾಗಿದ್ದಾರೆ. ಅದಕ್ಕೆ FIR ಹಾಕಲು ಹಿಂದೇಟು ಹಾಕ್ತಿದ್ರು. ನಾವು CCTV ಕೇಳಿದಾಗ ಅವಳು ಕೆಳಗಡೆ ಬಿದ್ದಿರೋದನ್ನ ಮಾತ್ರ ತೋರಿಸಿದ್ದಾರೆ. ಅವಳು ಯಾವ ಮಹಡಿಯಿಂದ ಬಿದ್ದಿದ್ದಾಳೆ ಅದನ್ನ ತೋರಿಸಿಲ್ಲ. ಬಿದ್ದಾಗ ಬಲ ಕೈ ಕ್ರ್ಯಾಕ್ ಆಗಿದೆ, ಕಾಲಿಗೆ ಗಾಯಗಳಾಗಿದೆ, ಆದರೆ ತಲೆಗೆ ಏನೂ ಪೆಟ್ಟಾಗಿಲ್ಲ, ರಕ್ತ ಬಂದಿಲ್ಲ ಅಂತ ಹೇಳಿದ್ದು ನಮಗೆ ಫುಲ್ ಫುಟೇಜ್ ತೋರಿಸಿಲ್ಲ. ಪೊಲೀಸರು ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್ ನಮ್ಮ ಮಗಳು ಆಕಾಂಕ್ಷಳ ಕೇಸ್ ಮುಚ್ಚಿ ಹಾಕೋಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಚಿಕ್ಕಪ್ಪ ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಪೊಲೀಸರು ಹೇಳೋ ಪ್ರಕಾರ ಸಾವಿಗೂ ಮುನ್ನ ಬಿಲ್ಜಿ ಮ್ಯಾಥ್ಯೂಗೆ ಆಕಾಂಕ್ಷಾ ಮೆಸೇಜ್ ಮಾಡಿದ್ದಾಳಂತೆ. ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮೆಸೇಜಲ್ಲಿ ಬೆದರಿಕೆ ಹಾಕಿದ್ದಾಳೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಾಗಾದ್ರೆ ಆ ಮೆಸೇಜ್ನಲ್ಲಿ ಇನ್ನೂ ಏನೇನಿದೆ? ಇಬ್ಬರ ನಡುವೆ ಮೆಸೇಜ್ನಲ್ಲಿ ಜಗಳ ಆಗಿತ್ತಾ? ಈಕೆಯ ಫೋನ್ CDR ತೆಗೆಸಿದ್ರೆ ಖಂಡಿತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸದ್ಯ ಆಕಾಂಕ್ಷಾ ಮೊಬೈಲ್ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೂಲಕ ಪಂಜಾಬ್ ಸರ್ಕಾರಕ್ಕೆ ಸೂಚನೆ ಕೂಡ ನೀಡಲಾಗಿದೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತಾಡಿದ್ರು. ಪಂಜಾಬ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಾತಾಡಿದ್ದಾರೆ. ಆಕಾಂಕ್ಷಾ ಮೃತಪಟ್ಟಿರೋದು ಅತ್ಯಂತ ನೋವಿನ ಸಂಗತಿ. ಇದೊಂದು ಅಸಹಜ ಸಾವು ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಉಪನ್ಯಾಸಕ ಮ್ಯಾಥ್ಯೂ ಅವರ ಕಿರುಕುಳದಿಂದ ಆಕಾಂಕ್ಷಾ ಸಾವಿಗೀಡಾಗಿದ್ದಾರೆ ಅಂತ ಅವರ ಕುಟುಂಬ ವರ್ಗದವರು ಆರೋಪಿಸಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ. ಆಕಾಂಕ್ಷಾ ನಿಗೂಢ ಸಾವಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸೂಕ್ತ ತನಿಖೆ ನಡೆಸುವಂತೆ ನಾನು ಪಂಜಾಬ್ ಸರ್ಕಾರವನ್ನ ಒತ್ತಾಯಿಸ್ತೇನೆ. ಪ್ರಕರಣ ಕುರಿತು ನಾನು ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಚರ್ಚೆ ಮಾಡಿದ್ದೀನಿ. ಪಂಜಾಬ್ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಆದಷ್ಟು ಬೇಗ ಆಕಾಂಕ್ಷಾ ಮೃತದೇಹವನ್ನ ಕುಟುಂಬದವರಿಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಸೂಚನೆ ನೀಡಿದ್ದೇನೆ ಅಂದಿದ್ದಾರೆ. ಅಲ್ಲದೆ ಆಕಾಂಕ್ಷಾ ನಿಗೂಢ ಸಾವಿನ ಕುರಿತು ಸೂಕ್ತ ತನಿಖೆ ನಡೆಸುವ ನಿಟ್ಟಿನಲ್ಲಿ ಪಂಜಾಬ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಮಾತಾಡುವಂತೆ ಸೂಚಿಸಿದ್ದೇನೆ. ಈ ನಿಟ್ಟಿನಲ್ಲಿ ಪಂಜಾಬ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಚರ್ಚೆ ನಡೆಸಿದ್ದಾರೆ. ಆಕಾಂಕ್ಷಾ ಅವರ ಕುಟುಂಬದ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಲ್ಲಲಿದೆ ಮತ್ತು ಸರ್ಕಾರದಿಂದ ಅಗತ್ಯ ಸಹಕಾರ ಕಲ್ಪಿಸಲಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಅವರು ಭರವಸೆ ನೀಡಿದ್ದಾರೆ. ಇನ್ನು ಇವತ್ತಿನ ಬೆಳವಣಿಗೆಯಲ್ಲಿ ಜಲಂಧರ್ ಪೊಲೀಸರು ಪ್ರೊಫೆಸರ್ ಬಿಲ್ಜಿ ಮ್ಯಾಥ್ಯೂನನ್ನ ಬಂಧಿಸಿದ್ದಾರೆ. ಘಟನೆ ಬಳಿಕ ಪ್ರೊಫೆಸರ್ ಬಿಲ್ಜಿ ಮ್ಯಾಥ್ಯೂ ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ. ಸದ್ಯ ಕಾಲೇಜಿಂದ ಮ್ಯಾಥ್ಯೂನನ್ನ ಅಮಾನತ್ತು ಮಾಡಲಾಗಿದೆ. ಅದೇನೇ ಇರಲಿ, ಇನ್ನೂ ಬಾಳಿ ಬದುಕಬೇಕಿದ್ದ ಆಕಾಂಕ್ಷಾ ಬಾರದ ಲೋಕಕ್ಕೆ ಹೋಗಿರೋದು ನಿಜಕ್ಕೂ ದುರಂತ. ಆಕಾಂಕ್ಷಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೋ ಅಥವಾ ಕೊಲೆಯಾಗಿದೆಯೋ ಅದನ್ನು ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಬಟ್ ಯಂಗ್ಸ್ಟರ್ಗಳಲ್ಲಿ ನಮ್ಮ ಮನವಿ ಇಷ್ಟೇ, ಎಲ್ಲಕ್ಕಿಂತ ನಿಮ್ಮ ಜೀವ ಮತ್ತು ಜೀವನ ಮುಖ್ಯ. ಯಾವುದೇ ಸಮಸ್ಯೆ ಸಾವಿನಿಂದ ಬಗೆಹರಿಯೋದಿಲ್ಲ. ನೀವೇನೋ ಹೋಗ್ಬಿಡ್ತೀರಾ, ಆದರೆ ನಿಮ್ಮ ಕುಟುಂಬದವರು ನಿಮ್ಮ ಕೊರಗಲ್ಲೇ ನಿತ್ಯ ಸತ್ತು ಬದುಕುವಂತಾಗುತ್ತೆ. ದಯವಿಟ್ಟು ಯಾರೂ ದುಡುಕಬೇಡಿ. ಆಕಾಂಕ್ಷಾ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ.